ಅಂಜನಾ ಚಂದದ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ರೂಪ, ರೀತಿ, ನಡತೆ ಎಲ್ಲದರಲ್ಲಿಯೂ ಮನುಷ್ಯನಿಗೆ ತೀರ ಸಮೀಪವಾಗಿರುವ ಪಕ್ಷಿ ಪೆಂಗ್ವಿನ್. ಕೋಟಿನಂತೆ ಕಪ್ಪಾದ ಬೆನ್ನು, ಬಿಳಿಯಾದ ಹೊಟ್ಟೆ, ಎರಡು ಪಕ್ಕಗಳಲ್ಲಿ ಇಸ್ತ್ರಿ ಕೋಟಿನ ಕೈಗಳಂತೆ ಇಳಿಬಿದ್ದ ರೆಕ್ಕೆಗಳು, ಹೀಗೆ ಪೆಂಗ್ವಿನ್ ಪಕ್ಷಿ ಮನುಷ್ಯನ ಸಮಾನವಾದ ರೂಪವನ್ನು ಹೋಲುತ್ತದೆ. ಪೆಂಗ್ವಿನ್ ಪಕ್ಷಿಗಳು ದಕ್ಷಿಣಾರ್ಧಗೋಳದಲ್ಲಿ ಮಾತ್ರ ವಾಸಿಸುತ್ತವೆ. ಪೆಂಗ್ವಿನ್ ಹಾರುವುದನ್ನು ಮರೆತ ಹಕ್ಕಿ, ಆದರೆ ಇದು ಬಲು ಸಮರ್ಥ ಈಜುಗಾರ. ಕಾಲುಗಳನ್ನು ನೇರವಾಗಿ ಹಿಂದೆ ಚಾಚಿ ಅದು ಬಾಣದಂತೆ ನೀರಲ್ಲಿ ಈಜುವಾಗ ಆಕಾಶದ ಬದಲು ಸಮುದ್ರದಲ್ಲಿ ಅದು ಹಾರುತ್ತಿರುವಂತೆ ನಮಗೆ ಕಾಣುತ್ತದೆ. ಇನ್ನು ಇದರ ನಡಿಗೆ ಬಗ್ಗೆ ಹೇಳೋದಾದರೆ, ಪೆಂಗ್ವಿನ್ನ ಪಾದಗಳು ಬರೀ 3 ಇಂಚುದ್ದ. ಇದು ನೆಲ ನೋಡಿ ಎಂದೂ ನಡೆಯೋದೇ ಇಲ್ಲ. ಮುಖ ಎತ್ತಿ ಸುತ್ತಲ ದೃಶ್ಯವನ್ನ ನೋಡ್ತಾನೆ ಅದು ಮುಂದೆ ಹೆಜ್ಜೆ ಹಾಕೋದು. ಈ ಕಾರಣದಿಂದಲೇ ಚಿಕ್ಕ ಪುಟ್ಟ ಪದಾರ್ಥಗಳನ್ನ ಕೂಡ ಎಡವಿ ಮುಗ್ಗರಿಸ್ತಾನೆ ಇರುತ್ತೆ. ಮತ್ತೆ ಬೊಕ್ಕಬೋರ್ಲಾಗಿ ಬಿದ್ದರೂ ತನಗೇನೂ ಆಗಿಲ್ದಂತೆ ಎದ್ದು ಮತ್ತೆ ಗಂಭೀರವಾಗಿ ಮುಂದೆ ಸಾಗ್ತವೆ. ಇನ್ನು ಪೆಂಗ್ವಿನ್ಗಳ ಕೌಟುಂಬಿಕ ಜೀವನವಂತೂ ಮನುಷ್ಯನನ್ನೇ ಹೋಲುತ್ತದೆ. 16 ಎಕರೆ ವಿಶಾಲವಾದ ವಸ್ತಿಯಲ್ಲಿ ಸಾವಿರಾರು ಪೆಂಗ್ವಿನ್ಗಳು ಸೇರಿ ಸಂಸಾರ ಮಾಡ್ತವೆ. ಹೆಣ್ಣು ಮೊದಲು ಬಂದು ವಸ್ತಿ ಮಾಡ್ತದೆ. ಆನಂತರ ಗಂಡು ಹಕ್ಕಿಗಳು ಆ ಸ್ಥಳಕ್ಕೆ ಬಂದು ಒಂದು ಕಲ್ಲಿನ ಹರಳನ್ನು ತಮ್ಮ ಕೊಕ್ಕಿನಲ್ಲಿಟ್ಕೊಂಡು ಕನ್ಯೆಯ ಹತ್ತಿರ ಬಂದು ಅದನ್ನು ಕಾಣಿಕೆಯಾಗಿ ಅವಳ ಪಾದಾರವಿಂದದಲ್ಲಿ ಒಪ್ಪಿಸುತ್ತದೆ. ಆಗ ಹೆಣ್ಣು ಪೆಂಗ್ವಿನ್ಗೆ ಮನಸ್ಸಿಗೆ ಒಪ್ಪಿಗೆಯಾದರೆ ಆ ಹರಳನ್ನು ಸ್ವೀಕರಿಸಿ ಗಂಡನೆಂದು ಒಪ್ಪಿಕೊಳ್ಳುತ್ತೆ. ಈಗ ಯಾವುದಾದರೊಂದು ಜೋಡಿ ಗಂಡ ಹೆಂಡಿರಾಗಲು ಒಪ್ಪಿಕೊಂಡ ಮೇಲೆ ಮೊಟ್ಟೆಗಳಿಗಾಗಿ ಗೂಡು ಕಟ್ಟುವ ಕೆಲಸ ಪ್ರಾರಂಭಿಸ್ತವೆ. ಮನುಷ್ಯರಲ್ಲಿ ಹೇಗೋ ಹಾಗೆ ಇನ್ನು ಹೆಚ್ಚು ಹೊಣೆಯನ್ನು ದಾಂಪತ್ಯದಲ್ಲಿ ಗಂಡು ಪೆಂಗ್ವಿನ್ ಹೊರಬೇಕಾಗುತ್ತದೆ. ತಾಯಿ ಪೆಂಗ್ವಿನ್ ಕಾವು ಕೂತಾಗ ಗಂಡು ಪೆಂಗ್ವಿನ್ ಮನೆಗೆಲಸದ ತನ್ನ ಪಾಲು ಮುಗಿಸಿ ತನ್ನ ಸಂಗಡಿಗ ಗೃಹಸ್ಥರೊಡನೆ ಆಹಾರ ಸಂಪಾದನೆಗೆ ಹೊರಡುತ್ತವೆ. ಇನ್ನು ಚಳಿ ಪ್ರದೇಶದ ಭೂಮಿಯಲ್ಲಿ ಸಸ್ಯಗಳು ಬೆಳೆಯೋದಿಲ್ಲ. ಮತ್ತೆ ತನ್ನ ಆಹಾರವನ್ನು ಪಡೆಯಬೇಕೆಂದರೆ ಸಮುದ್ರದಿಂದಲೇ. ಇವು ನೀರಿನಲ್ಲಿ ಈಜುತ್ತಾ ಅವು ತಂಡವಾಗಿ ಕೋಪೋಪಾಡ್ ಅನ್ನೋ ಚಿಕ್ಕ ಸಮುದ್ರ ಜಂತುಗಳನ್ನ ತಮ್ಮ ಮುಳ್ಳು ತುಂಬಿದ ನಾಲ್ಗೆಗಳಿಂದ ಹಿಡಿದು ತುಂಬಿಕೊಂಡು ಮತ್ತೆ ಮನೆಗೆಲಸದ ತಮ್ಮ ಸರದಿಗೆ ಹೊರಡುತ್ತವೆ. ಇನ್ನು ತಾನು ನುಂಗಿದ ಆಹಾರವೆಲ್ಲ ತನಗಲ್ಲ. ತನ್ನ ವಸತಿಗೆ ವಾಪಸ್ಸು ಬಂದ ಕೂಡಲೇ ಹೊಟ್ಟೆಯೊಳಗಿದ್ದುದನ್ನು ಹೊರಗೆ ತೆಗೆದು ಹೆಂಡತಿ ಮಕ್ಕಳ ಬಾಯಿಗೆ ಹಾಕಬೇಕು. ಪ್ರಾರಂಭದಲ್ಲಿ ಮರಿಗಳು ಸಂಪೂರ್ಣವಾಗಿ ತಾಯಿಯ ಆರೈಕೆಯಲ್ಲೇ ಇರುತ್ತವೆ. ಆದರೆ ಕೆಲ ಕಾಲದ ನಂತರ ತಾಯಿ ತಂದೆ ಇಬ್ಬರು ಆಹಾರ ಹುಡುಕಕ್ಕೆ ಹೋಗಲೇಬೇಕು. ಆಗ ಮರಿಗಳನ್ನ ದಾದಿಗಳಂತೆ ನೋಡಿಕೊಳ್ಳೋಕೆ ಕೆಲ ಪೆಂಗ್ವಿನ್ಗಳು ಮರಿಗಳ ಜೊತೆಯಲ್ಲೇ ಇರ್ತವೆ. ಆಹಾರಕ್ಕಾಗಿ ಹೋದ ಹಕ್ಕಿಗಳು ವಾಪಸ್ಸು ಬಂದಾಗ ಅವು ಗುಟುಕುಗಳನ್ನು ಯಾವ ಮರಿಗಳು ಹಸಿವಿನಿಂದ ಬಾಯಿ ತೆರೆದಿರುತ್ತದೋ ಅವುಗಳಿಗೆ ಮೊದಲು ಗುಟುಕುಗಳನ್ನು ಕೊಡ್ತವೆ. ಪೆಂಗ್ವಿನ್ ಪಕ್ಷಿಗಳ ಶೀತಲ ಸಾಮ್ರಾಜ್ಯದಲ್ಲಿ ಶತ್ರುಗಳು ಕಡಿಮೆನೆ. ಆದರೆ ಸಮುದ್ರದಲ್ಲಿರುವ ನೀರು ಚಿರತೆಗಳು ಮಾತ್ರ ಅವುಗಳಿಗೆ ಭೀಕರ ವೈರಿಗಳು. ಉದ್ದವಾದ ಹಾವಿನಂಥ ಈ ಸಮುದ್ರ ಜೀವಿಯು ಪೆಂಗ್ವಿನ್ ವಸತಿಗಳ ಮೇಲೆ ಸಮುದ್ರ ಸಸ್ಯಗಳೆಡೆಯಲ್ಲಿ ಅವಿತುಕೊಂಡು ಹೊಂಚು ಹಾಕ್ತಿರ್ತದೆ. ಪೆಂಗ್ವಿನ್ಗಳು ಆಹಾರಕ್ಕಾಗಿ ಸಸ್ಯಗಳ ಹತ್ತಿರ ಹೋದಾಗ ಗರಗಸದಂಥ ತಮ್ಮ ಹಲ್ಲುಗಳಲ್ಲಿ ಹಿಡಿದು ತಿಂದುಬಿಡ್ತವೆ. ಇನ್ನು ಆಶ್ಚರ್ಯವೆಂದರೆ, ಒಂದು ದೊಡ್ಡ ಸಮುದ್ರ ಚಿರತೆಯನ್ನು ಹಿಡಿದು ಸೀಳಿದಾಗ ಅದರ ಹೊಟ್ಟೆಯಲ್ಲಿ 18 ಪೆಂಗ್ವಿನ್ಗಳಿದ್ವಂತೆ. ಪೆಂಗ್ವಿನ್ ಮೊಟ್ಟೆ ಮತ್ತು ಮರಿಗಳಿಗೆ ಮುಖ್ಯ ಶತ್ರುವೆಂದರೆ ಸ್ಕೂವಾ ಗಲ್ಸ್ ಎಂಬ ಹದ್ದಿನಂಥ ಪಕ್ಷಿ. ರಕ್ಷಣೆ ಮಾಡುವಾಗ ಸ್ವಲ್ಪ ಆಲಸ್ಯವಾದರೂ ಇವು ಬಂದು ಮೊಟ್ಟೆ ಮತ್ತು ಮರಿಗಳನ್ನ ಎತ್ಕೊಂಡು ಹೋಗ್ಬಿಡ್ತವೆ. ಕೆಲವು ಸಲ ಮುದಿ ಪೆಂಗ್ವಿನ್ಗಳು ಕೂಡ ಹೊಟ್ಟೆ ಕಿಚ್ಚಿನಿಂದ ಮೊಟ್ಟೆಗಳನ್ನು ಮರಿಗಳನ್ನು ಕೊಲ್ಲೋದುಂಟು. ನೋಡಿದ್ರ ವೀಕ್ಷಕರೇ, ಎಷ್ಟು ಮನುಷ್ಯನಿಗೆ ಸಮಾನವಾಗಿದೆ ಈ ಹಕ್ಕಿಗಳು ಅಂತ. ವೀಕ್ಷಕರೇ, ನಿಮಗೇನಾದರೂ ನನ್ನ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.